ಇನ್ನು ಶಿಥಿಲಾವಸ್ಥೆಯಲ್ಲಿರುವಂತಹ ನೀರಿನ ಟ್ಯಾಂಕರ್ನಿಂದ ಪ್ರಾಣ ಭಯದಲ್ಲೇ ಓಡಾಟವನ್ನು ಮಾಡ್ತಿದ್ದಾರೆ ಜನರು. ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿರುವ 30 ವರ್ಷದ ಹಳೆ ನೀರಿನ ಒಂದು ಟ್ಯಾಂಕರ್ ಇದೆ. ಆ ಟ್ಯಾಂಕರ್ ಕುಸಿಯುವ ಆತಂಕದಲ್ಲಿದ್ದು ಆ ಭಾಗದ ಜನರಿಗೆ ಜೀವ ಭಯ ಎದುರಾಗಿದೆ. ಸರ್ಕಾರಿ ಆಸ್ಪತ್ರೆಗೆ ಇದೇ ಟ್ಯಾಂಕರ್ ಪೂರೈಕೆ ಆಗ್ತಿವೆ. ಇದೇ ಟ್ಯಾಂಕರ್ನಿಂದ ನೀರು ಕೂಡ ಪೂರೈಕೆ ಆಗ್ತಾ ಇದೆ. ಈ ಒಂದು ಟ್ಯಾಂಕರ್ ಒಂದು ಕಟ್ಟಡದಲ್ಲಿ ಬೃಹತ್ ಬಿರುಕು ಮತ್ತು ಕಾಂಕ್ರೀಟ್ ಬೇರ್ಪಟ್ಟು ಹೊರ ಬಂದಿರುವ ಹಾಗೆ ಕಾಣಿಸ್ತಾ ಇದೆ. ಅಲ್ಲಿರುವಂತಹ ರಾಡ್ಗಳು ಕೂಡ ಹೊರಗೆ ಬಂದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಟ್ಯಾಂಕರ್ ಕುಸಿಯುವ ಭೀತಿ ಇದೆ. ಶಿಥಿಲಾವಸ್ಥೆಗೆ ತಲುಪಿದಂಥ ಟ್ಯಾಂಕರ್ ಅನ್ನ ನೆಲಸಮಗೊಳಿಸಲು ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಯಾವುದೇ ಅನಾಹುತ ಸಂಭವಿಸುವ ಮುಂಚೆಯೇ ಈ ಒಂದು ಟ್ಯಾಂಕರ್ನ ಡೆಮಾಲಿಷ್ ಮಾಡಲು ಜನರು ಆಗ್ರಹಿಸಿದ್ದಾರೆ. ಕುಸಿಯುವ ಹಂತದಲ್ಲಿರುವಂತಹ ಟ್ಯಾಂಕರ್ ಆಸ್ಪತ್ರೆ ಆವರಣದಲ್ಲಿ ಓಡನಾಟ ಮಾಡಲು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಮಳೆ ಹೆಚ್ಚಾದರೆ ಟ್ಯಾಂಕರ್ ಕುಸಿದು ಬೀಳುವುದು ಖಚಿತ ಅಂತಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು. ಕೂಡಲೇ ಟ್ಯಾಂಕರ್ ಅನ್ನ ನೆಲಸಮಗೊಳಿಸಿ ಹೊಸ ನೀರಿನ ಟ್ಯಾಂಕರ್ ನಿರ್ಮಿಸಲು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದರ ಬಗ್ಗೆ PWD ಅಧಿಕಾರಿಗಳು ಹಾಗೂ ಆಸ್ಪತ್ರೆ ಆಡಳಿತ ಮಂಡಳಿಯವರು ಗಮನ ಹರಿಸಬೇಕು. ಟ್ಯಾಂಕರ್ ಕುಸಿದು ಅನಾಹುತ ಸಂಭವಿಸುವ ಮುಂಚೆನೆ ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲಿರುವಂತಹ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. चिड़ी सुद्धा की लागत ಲೆಕ್ಕ ನೀವು ಹಾ ಬಾಜಿ ಯಾವ ಕುಡಿಯೋಣ ಅದು ಪೂರ ಹೋಗ್ಯದ. ಬಸವ ಕಲ್ಯಾಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಬಸವ ಕಲ್ಯಾಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳಿಂದ 30 ವರ್ಷಗಳಿಂದ ನೀರಿನ ಟ್ಯಾಂಕ್ ಇದೆ. ಭಾಳ ಶೀತಲ ವ್ಯವಸ್ಥೆಯಲ್ಲಿದೆ. ಆದಷ್ಟು ಬೇಗನೆ ಮೇಲಾಧಿಕಾರಿಗಳು ಬಂದ ತಕ್ಷಣವೇ ಇದಕ್ಕೆ ಡೆಮಿಲಿಸ್ ಮಾಡಿ ಮತ್ತು ಪುನರಾವರ್ತನ ಹೊಸದಾಗಿ ನೀರಿನ ಟ್ಯಾಂಕ್ ಮಾಡಬೇಕಲ್ಲಿ ಕಳಕಳಿ ವಿನಂತಿ. ಕಳೆದ ವರ್ಷ ಲೋಕಾಯುಕ್ತರು ಕೂಡ ಭೇಟಿ ಮಾಡಿದರು. ಯಾವುದೇ ರೀತಿ ಇಲ್ಲಿವರೆಗೂ 1 ವರ್ಷ ಆಯಿತು ಯಾವುದೇ ಅಧಿಕಾರಿಗಳು ಬಂದು ಇದು ಪ್ರಶ್ನೆಯನ್ನು ಮಾಡಿಲ್ಲ. ಯಾವುದೇ ರೀತಿ ಡೆಮಿಲಿಸ್ ಮಾಡಿಲ್ಲ. ಇಲ್ಲಿನ ರೋಗಿಗಳಿಗೆ ಭಾಳ ತೊಂದರೆ ಆಗ್ತಿದೆ. ಇಲ್ಲಿನ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಒಂದು ಬಿದ್ದರೆ ಯಾರು ಹೊಣೆಗಾರರು? ದಯಮಾಡಿ ಅಧಿಕಾರಿಗಳೇ ತಕ್ಷಣ ಕಣ್ತೆರೆದು ಬೇಗನೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಈ ನೀರಿನ ಟ್ಯಾಂಕಿನ 30 ವರ್ಷದ ಹಳೆಯ ನೀರಿನ ಟ್ಯಾಂಕ್ ಇದೆ, ಹೊಲ ತುಕ್ಕು ಹಿಡಿದು ಹೋಗುವ ಪರಿಸ್ಥಿತಿ ಬಂದಿದೆ. ಇಲ್ಲಿಂದ ಸುಮಾರು ವರ್ಷಗಳಿಂದ ರೋಗಿಗಳು ಮತ್ತು ಡಾಕ್ಟರ್ಗಳು ಇಲ್ಲಿಂದ ನೀರು ಕುಡಿತಾ ಇದ್ದಾರೆ.